ಮೈಸೂರು ಹಾಲು ಉತ್ಪಾದಕರ ಸಂಘದಲ್ಲಿ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನಾಯ್ತು ನೋಡ್ತಾ ಹೋಗೋಣ. ಮೈಸೂರು ಹಾಲು ಉತ್ಪಾದಕರ ಸಂಘದ ಸಭೆಯಲ್ಲಿ ಗಲಾಟೆ ಆಗಿರುವಂಥದ್ದು. ಪಿರಿಯಾಯಪಟ್ಟಣದ ಬೆಟ್ಟದ ತುಂಗ ಹಾಲು ಸಂಘದಲ್ಲಿ ಗದ್ದಲ ಉಂಟಾಗಿದೆ. ಮೈಮುಲ್ಲಾ ಮಾಜಿ ಅಧ್ಯಕ್ಷ ಪ್ರಸನ್ನ ನಾಮನಿರ್ದೇಶನ ಸದಸ್ಯರ ನಡುವೆ ಗಲಾಟೆ ಆಗಿರುವಂಥದ್ದು. ಮೈಮುಲ್ ನಷ್ಟದಲ್ಲಿದೆ, ಅದಕ್ಕೆ ಪ್ರಸನ್ನ ಅವರೇ ಕಾರಣ. ಪ್ರಸನ್ನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ BA ಪ್ರಕಾಶ್ ಅವರು. ನಾಮನಿರ್ದೇಶಕರಿಗೆ ಸಭೆಗೆ ಎಂಟ್ರಿ ಇಲ್ಲ ಅಂದಿದ್ದಕ್ಕೆ ಈ ಗದ್ದಲ ಗಲಾಟೆ ಶುರುವಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪಿರಿಯಾಯಪಟ್ಟಣದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಗಲಾಟೆ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಪಿರಿಯಾಪಟ್ಟಣದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗಿರುವಂಥದ್ದು. ಬೆಟ್ಟದ ತುಂಗ ಹಾಲು ಸಂಘದಲ್ಲಿ ಈ ಸಭೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸದಸ್ಯರ ನಡುವೆನೇ ಗಲಾಟೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೇನೆ ಗಲಾಟೆ ಶುರು ಆಗ್ಬಿಟ್ಟಿದೆ. ಕಾರಣ ಏನಾಯ್ತು ಅಂತ ಹೇಳಿ? ಪ್ರಮುಖವಾಗಿ ಪಿರಿಯಾಪಟ್ಟಣದಲ್ಲಿ ರಾಜಕಾರಣ ಯಾವಾಗ್ಲೂ ಕೂಡ ಇದೇ ರೀತಿಯಾದಂತಹದ್ದು. ಅದರಲ್ಲೂ ಕೂಡ ಮೈಮೂಲ್ನ ವಿಚಾರದಲ್ಲೂ ಕೂಡ ನಿರಂತರವಾಗಿ ಪೈಪೋಟಿಗಳಲ್ಲಿ ನಡೀತಾ ಇರುವಂತದ್ದು. ಯಾಕೆಂದ್ರೆ ಪ್ರಸನ್ನ ಏನಿದ್ದಾರೆ, ಪ್ರಸನ್ನ ಮೈಮೂಲ್ನ ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂತದ್ದು. ಈ ಅಧ್ಯಕ್ಷರನ್ನ ಇಳಿಸುವಂತ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಕಾಂಗ್ರೆಸ್ ಮತ್ತು JDS ನಡುವೆ ಗದ್ದಲ ಉಂಟಾಗಿತ್ತು. ಈಗ ಈ ವಿಚಾರದಲ್ಲಿ ಮೈಮೂಲ್ನ ನಾಮನಿರ್ದೇಶನ ಸದಸ್ಯರೊಬ್ರು ಈ ಒಂದು ಮೈಮೂಲ್ ಇವತ್ತು ಆರ್ಥಿಕವಾಗಿ ನಷ್ಟದಲ್ಲಿರೋದಕ್ಕೆ ಪ್ರಸನ್ನ ಅವರೇ ಕಾರಣ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈಮೂಲ್ನ ಮಾಜಿ ಅಧ್ಯಕ್ಷ ಪ್ರಸನ್ನ ಏನಿದ್ದಾರೆ, ಅವರು ಮಾಜಿ ಶಾಸಕ ಮಹದೇವ್ ಅವರ ಮಗ ಆಗಿದ್ದಾರೆ. ಆಗ ಅವರು ಆ ಒಂದು ಮಾತಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದಂತ ಕಾರಣಕ್ಕೋಸ್ಕರವಾಗಿ ಕೈ ಮಿಲಾಯಿಸುವ ಹಂತದ ಮಟ್ಟಿಗೆ ಗಲಾಟೆ ನಡೆದಿರುವಂತದ್ದು. ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಪಿರಿಯಾಪಟ್ಟಣದ ತಾಲೂಕಿನ ಬೆಟ್ಟದ ತುಂಗ ಹಾಲು ಉತ್ಪಾದಕರ ಸಂಘದ ವಿಚಾರದಲ್ಲಿ ನಡೀತಾ ಇದ್ದಂತಹ ಸಭೆಯಲ್ಲಿ ಗಲಾಟೆ ನಡೆದಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.